ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾರೆ. ಈ ಫ್ಯಾನ್ ಬಂದು 1847ರಲ್ಲಿ ಫಸ್ಟ್ ಸೀಲಿಂಗ್ ಫ್ಯಾನ್ ಅಂತಲೇ ಹೆಸರುವಾಸಿ ಪಡೆದಂತಹ ಫ್ಯಾನ್ ಇದು. ಈಗ ನೋಡ್ತಾ ಇರ್ಬೋದು, ಇದಕ್ಕೆ 177 ವರ್ಷ ಹಳೆಯ ಇತಿಹಾಸ ಇರೋವಂಥದ್ದು. ಇದು ಬ್ರಿಟಿಷ್ ಕಾಲದ ಮತ್ತು ರಾಜರು ಇರಿದಂಥ ಕಾಲದಲ್ಲಿ ಬಳಸ್ತಿದ್ದಂತಹ ಫ್ಯಾನ್ಗಳಿದು. ಸೊ ಅದು ಈಗಲೂ ಕೂಡ ಚಲನೆಯಲ್ಲಿದೆ ಮತ್ತು ಕೆಲವೊಂದಷ್ಟು ಹಾಳಾಗಿದೆ, ಕೆಲವೊಂದಷ್ಟು ರನ್ನಿಂಗಲ್ಲಿದೆ. ಸೊ ನಾವು ಒಂದು ಕಡೆ ಕೆಲಸ ಮಾಡಬೇಕಾದ್ರೆ ಈ ಫ್ಯಾನ್ಗಳನ್ನ ನೋಡಿದ್ವಿ. ಆಗ ಸರ್ಚ್ ಮಾಡಿದಾಗ ನನಗೆ ಈ ಒಂದು ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ತು. ಸೊ ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನೀವು ನೋಡಿ ಒಂದು ಸಾರಿ ಸರ್ಚ್ ಮಾಡಿ. ಸೊ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಇದು ಯಾವ ವರ್ಷದ್ದು ಇರ್ಬೋದು ಅಂತ. ಇದಕ್ಕೆ ಬಂದು ನಿಮಗೆ ಈಗ ಲಾಕಿಂಗ್ ಸಿಸ್ಟಮ್ ಅಂತಂದರೆ ಬೇರೆ ರೀತಿ ಇದೆ ಈಗಿನ ಫ್ಯಾನ್ಗಳಿಗೆ ಸ್ಮಾರ್ಟಾಗಿ. ಆದರೆ ಆಗಿನ ಇದರಲ್ಲಿ ಪೈಪ್ ಥ್ರೆಡ್ ಬರುತ್ತೆ ನೋಡಿ, ಆ ರೀತಿ ಲಾಕ್ ಮಾಡ್ತಿದ್ರು ಇದನ್ನು. ಸೊ ನೋಡ್ಬೋದು ಎಷ್ಟು ಅಲ್ಲಿ ಪೈಪ್ ಇದೆಲ್ಲ, ಅಲ್ಲಿ ಥ್ರೆಡ್ಗಳು ಕಾಣಿಸುತ್ತೆ ಈಗಲೂ ಕೂಡ. ಅಷ್ಟೇ ಚೆನ್ನಾಗಿದೆ ಮತ್ತು ಡಸ್ಟು ಕೂಡ ತುಂಬ ಇತ್ತು. ಸೊ ಅದೆಲ್ಲ ಕ್ಲೀನ್ ಮಾಡಿ ಅದನ್ನು ರಿಮೂವ್ ಮಾಡಿದ್ವಿ. ಸೊ ನೋಡಿ ಎಷ್ಟು ಡಸ್ಟ್ ಇದೆ ಅದರಲ್ಲಿ ಅಂತ. ಈ ಫ್ಯಾನ್ಗಳು ಈಗ ಅಂದರೆ ನಾವೀಗ ರಿಮೂವ್ ಮಾಡಿರೋಂಥ ಫ್ಯಾನ್ ಎಲ್ಲ ಕೆಟ್ಟೋಗಿವೆ. ಸೊ ಅದು ರಿಮೂವ್ ನೋಡ್ಬೋದು, ಕಂಪ್ನಿ ಲೋಗೋ ಕೂಡ ಇದೆ, ಅದು ಯಾವ ಸೀರಿಯಲ್ ನಂಬರ್ ಕೂಡ ಅದರಲ್ಲಿ ಹಾಕಿರೋವಂಥದ್ದು. ಇಷ್ಟೊಂದು ವೆಯ್ಟ್ ಏನಕ್ಕಿತ್ತಪ್ಪ ಅಂತಂದರೆ ಆವಾಗ ಟೆಕ್ನಾಲಜಿ ಅಂದರೆ ಇಷ್ಟು ಸ್ಮಾರ್ಟ್ ಇರಲಿಲ್ಲ. ಹಾಗೆ ಇನ್ನೊಂದು ಉದ್ದೇಶ ಏನಂತಂದರೆ ಅದನ್ನು ಲೆಂತ್ ಪೈಪಲ್ಲಿ ಅದನ್ನು ಥ್ರೆಡ್ ಮೂಲಕ ಅದನ್ನು ಫಿಟ್ ಮಾಡಿ ನೇತಾಕ್ತಿದ್ರು. ಸೊ ವೆಯ್ಟ್ ಇಲ್ಲ ಅಂತಂದರೆ ಆ ಕಡೆ ಈ ಕಡೆ ಅಲ್ಲಾಡುತ್ತೆ. ಸೊ ಇದು ವೆಯ್ಟ್ ಇರೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನು ಆ ರೀತಿ ವೆಯ್ಟ್ ಇತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು. ಈಗ ಈ ಫ್ಯಾನಿನ ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ದೀವಿ. ಹಾಗೆ ಆ ಫ್ಯಾನ್ನ ಬಿಚ್ಚಲಿಕ್ಕೋಸ್ಕರ ನಮ್ಮ ನಾಣಿ ಹಣ ಒಂದು ದೊಡ್ಡ ಅರಸಾಹಸನೆ ಪಟ್ಬಿಟ್ರು. ಸೊ ಏನು ಮಾಡಿದ್ರು ಬಿಚ್ಚಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಮೇಲ್ಗಡೆ ಕುಮಾರಣ್ಣನ ಕೂಡ ಬಿಚ್ಚುತ್ತಾ ಇದ್ದಾರೆ, ಆದರೆ ವೆಯ್ಟ್ ಇರೋದ್ರಿಂದ ತುಂಬಾ ಕಷ್ಟ ಆಯಿತು ಅವ್ರಿಗೆ ಬಿಚ್ಚಲಿಕ್ಕೆ. ಸೊ ಯಾವ ರೀತಿ ಬಿಚ್ಚುತ್ತಾ ಇದ್ದಾರೆ ನೋಡಿ ನಮ್ಮ ಬಾವ ಮತ್ತು ನಮ್ಮ ನಾಣಿ ಹಣ ಅವ್ರು ಸೇರಿಕೊಂಡು. ಸೊ ಇಬ್ಬರು ಸೇರಿಕೊಂಡು ಎಲ್ಲ ಗುದ್ಲಿ ಕಾಮೆಲ್ಲ ಹಾಕ್ಕೊಂಡು ಗುದ್ಲಿ ಎಲ್ಲ ಹಾಕ್ಕೊಂಡು ತೆಗಿತಾ ಇದ್ದಾರೆ. ತಿರುಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಆ ಲೆವೆಲ್ಗೆ ಟೈಟ್ ಮಾಡಿ. ಎಷ್ಟು ಸ್ಟ್ರೆಂತ್ ಇತ್ತು ಆಗಲೇ ಹೇಳಿದೆ, ಲೆಂತ್ ಪೈಪ್ಗೆ ಫ್ಯಾನ್ನ ಫಿಟ್ ಮಾಡಿರ್ತಾರೆ ಅಂತ. ಸೊ ಇದೇ ಥರ ನೋಡಿ ಈಗ ಕಾಣಿಸ್ತಾ ಇದೆಯಲ್ಲ. ಸೊ ಅದೇ ಥರ ಲೆಂತ್ ಪೈಪ್ ಅವರ ಇದೇ ಲೆವೆಲ್ಗಿದೆ ಆ ಪೈಪ್ ಅದು. ಸೊ ಅಲ್ಲಿಗೆ ಲಿಂಕ್ ಮಾಡಿ ಅದು ಥ್ರೆಡ್ನ ಹಾಕಿ ಲಾಕ್ ಮಾಡ್ತಿದ್ರು. ಸೊ ಅದನ್ನು ಬಿಚ್ಚಲಿಕ್ಕೆ ಫುಲ್ಲು ಪ್ರಯತ್ನ ಪಡ್ತಿದ್ದಾರೆ. ಫುಲ್ ಟೈಟ್ ಆಗಿಬಿಟ್ಟಿದೆ, ಹಳೇದಲ್ವಾ. ಓಲ್ಡ್ ಮಾಡಲು ಮಿಷಿನೆಲ್ಲ ಮೂಲೆಗೆ ಬಿಸಾಕ್ತಾ ಇರೋದೆ, ನಿಮ್ಮದು ಅಷ್ಟೇ.